ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತಹ ವದಂತಿ ಕೂಡ ಈಗಾಗಲೇ ಹಬ್ಬಿದೆ. ಆರ್ಸಿಬಿ ತಂಡವನ್ನ ಮಾರಾಟ ಮಾಡಲ್ಲ ಯಾವುದೇ ಕಾರಣಕ್ಕೂ. ಆರ್ಸಿಬಿ ತಂಡದ ಮಾಲೀಕತ್ವದಿಂದ ಸೃಷ್ಟೀಕರಣ. ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆರ್ಸಿಬಿ ಮಾಲೀಕತ್ವ ಹೊಂದಿರುವಂತಹ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗಾಗಲೇ ಫ್ರಾಂಚೈಸಿ ಮಾರಾಟಕ್ಕಿದೆ ಅನ್ನುವಂತಹ ವರದಿ, ಆ ವದಂತಿ ಏನು ಹಬ್ಬಿತ್ತಲ್ಲ ಅದೆಲ್ಲವೂ ಕೂಡ ಊಹಾಪೋಹ, ಸುಳ್ಳು. ಅದು ಮಾಧ್ಯಮ ಹೇಳಿಕೆಯಲ್ಲಿ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಆರ್ಸಿಬಿ ಮಾರಾಟ 17,000 ಕೋಟಿ ರೂಪಾಯಿಗೆ ಫ್ರಾಂಚೈಸಿ ಮಾರುವ ಯೋಚನೆಯಲ್ಲಿದ್ದರ ಹಾಗಾದ್ರೆ ಮಾಲೀಕರು ಅನ್ನುವಂತಹ ಪ್ರಶ್ನೆ, ಆ ವದಂತಿ ಏನು ಹಬ್ಬಿತ್ತಲ್ವಾ. IPL 2025 ಸೀಸನ್ನ ಚಾಂಪಿಯನ್ ಆರ್ಸಿಬಿ ತಂಡವನ್ನ ಮಾರಲು ಯೋಜಿಸಲಾಗುತ್ತದೆ ಅನ್ನುವಂತಹ ಸುದ್ದಿ ಹೊರಬಂದಿತ್ತು. ಆರ್ಸಿಬಿ ಮಾಲೀಕರಾಗಿರುವಂತಹ ಬ್ರಿಟನ್ ಮೂಲದ ಡಿಯಾಜಿಯೋ ಕಂಪನಿ ವಿರುದ್ಧ ಸಲಹೆಗಾರರೊಂದಿಗೆ ಈ ಸಂಬಂಧ ಸಮಾಲೋಚನೆಯನ್ನ ನಡೆಸ್ತಾ ಇದೆ ಅಂತ ಹೇಳಿ ವರದಿಯೆಂದು ಕೂಡ ಹೇಳಿತ್ತು. ಆರ್ಸಿಬಿಗೆ $2 ಬಿಲಿಯನ್ ವ್ಯಾಲ್ಯೂಯೇಷನ್ಗೆ ನಿರೀಕ್ಷಿಸಲಾಗಿದೆ. ಆದ್ರೆ ಮಾರಾಟ ನಿರ್ಧಾರ ಖಚಿತ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯವಿಲ್ಲ. IPL ನ ನೂತನ ಚಾಂಪಿಯನ್ಸ್ ಎನಿಸಿಕೊಂಡಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಮಾರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಆ ವದಂತಿ ಕೂಡ ಹಬ್ಬಿತ್ತು. ಬ್ರಿಟನ್ ಮೂಲದ ಡಿಯಾಜಿಯೋ ಕಂಪನಿ ಸದ್ಯ ಆರ್ಸಿಬಿಯ ಮಾಲೀಕತ್ವ ಹೊಂದಿದೆ. ಇದೀಗ ಫ್ರಾಂಚೈಸಿಯನ್ನ ಮಾರುವ ಬಗ್ಗೆ ಡಿಯಾಜಿಯೋ ಆಲೋಚಿಸ್ತಾ ಇದೆ ಅಂತ ಹೇಳಿ ಆ ಪತ್ರಿಕೆಯಲ್ಲಿ ಕೂಡ ಅದು ವರದಿಯಾಗಿತ್ತು. ಸಂಪೂರ್ಣವಾಗಿ ಮಾರುವುದು ಅಥವಾ ಭಾಗಶಃ ಮಾರುವುದು ಎಂಬುದನ್ನು ಕೂಡ ಯೋಚಿಸಲಾಗ್ತಾ ಇದೆ. ಈ ಬಗ್ಗೆ ಡಿಯಾಜಿಯೋ ಸಮಾಲೋಚನೆ ಕೂಡ ನಡೆಸ್ತಾ ಇರುವುದು ತಿಳಿದು ಬಂದಿರುವಂತದ್ದು. 17,000 ಕೋಟಿ ರೂಪಾಯಿ ಮೊತ್ತಕ್ಕೆ ಆರ್ಸಿಬಿ ಮಾರಾಟ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಅಂದ್ರೆ ವರದಿ ಪ್ರಕಾರ ಆರ್ಸಿಬಿ ಫ್ರಾಂಚೈಸಿ $2 ಬಿಲಿಯನ್ ವ್ಯಾಲ್ಯೂಯೇಷನ್ ಇರಬಹುದೆಂದು ನಿರೀಕ್ಷಿಸಲಾಗ್ತಾ ಇದೆ. ಅಂದ್ರೆ ಬರೋಬ್ಬರಿ 17,000 ಕೋಟಿ ರೂಪಾಯಿ ಮೊತ್ತಕ್ಕೆ ಯಾರಾದ್ರೂ ಖರೀದಿಸಲು ಮುಂದಾದ್ರೆ ಆರ್ಸಿಬಿಯನ್ನ ಸೇಲ್ ಮಾಡುವಂತಹ ಸಾಧ್ಯತೆ ಕೂಡ ಇತ್ತು ಅನ್ನುವಂತ ಊಹಾಪೋಹ ಹಬ್ಬಿತ್ತು. ಈಗ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಯಾಜಿಯೋ. ಯಾವುದೇ ಕಾರಣಕ್ಕೂ ನಾವು ಮಾರಾಟ ಮಾಡ್ತಾ ಇಲ್ಲ, ಸದ್ಯ ಯಾವ ವಿಚಾರ ಕೂಡ ಅಂತಿಮವಾಗಿಲ್ಲ. ಆರ್ಸಿಬಿಯನ್ನ ಮಾರಾಟ ಮಾಡಬಹುದು ಅಥವಾ ಮಾಡದೆ ಹೋಗ್ಬೋದು, ಈಗಲೇ ಏನು ಹೇಳಲು ಆಗದು ಅಂತ ಹೇಳಿ ವರದಿಯ ಮೂಲಗಳು ಕೂಡ ತಿಳಿಸುತ್ತೆ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಯುನೈಟೆಡ್ ಸ್ಪಿರಿಟ್ ಮೂಲಕ ಕಂಪನಿ ಆದ್ರೆ ವಿಜಯ್ ಮಲ್ಯ ಅವರ ಬಳಿ ಇದ್ದಂತಹ ಯುನೈಟೆಡ್ ಸ್ಪಿರಿಟ್ಸ್ ಅನ್ನು ಡಿಯಾಜಿಯೋ ಕಂಪನಿ ಖರೀದಿ ಮಾಡಿತ್ತು. ಈ ಮೂಲಕ ಆರ್ಸಿಬಿ ಮಾಲೀಕತ್ವ ಡಿಯಾಜಿಯೋ ಅವ್ರದೇ ಆಗಿದೆ. ಈ ತಂಡದ ಮಾರಾಟ ಸಂಬಂಧ ಡಿಯಾಜಿಯೋ ಆಗ್ಲಿ ಯುನೈಟೆಡ್ ಸ್ಪಿರಿಟೇ ಆಗ್ಲಿ ತಮಗೆ ಹೇಳಿಕೆ ಕೊಡಲ್ಲ ಅಂತ ಹೇಳಿ ವರದಿಯಲ್ಲಿ ಹೇಳಲಾಗಿದೆ. ನೋಡಿ, ಆರ್ಸಿಬಿ IPL ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಪ್ ಗೆದ್ದಿದೆ. ಅದರ ಬೆನ್ನಲ್ಲೇ ವಿಕ್ಟರಿ ಸೆಲೆಬ್ರೇಷನ್ ಕಾರ್ಯಕ್ರಮ ಕೂಡ ಎಡವಟ್ಟಾಗಿ 11 ಮಂದಿ ಸಾವನ್ನಪ್ಪಿರುವಂತದ್ದು ಹಾಗಾಗಿ IPL ಜಯದ ಖುಷಿಯನ್ನ ಇಲ್ಲವಾಗಿಸಿದೆ. ಈ ಕಾರಣಕ್ಕೆ ಫ್ರಾಂಚೈಸಿಯನ್ನ ಮಾರಲು ಮುಂದಾಗಿದೆಯಾ? ಇದು ಕಾರಣವಿರುವಂತಹ ಸಾಧ್ಯತೆ ಇಲ್ಲ. IPL ನಲ್ಲಿ ತಂಬಾಕು ಮತ್ತು ಮದ್ಯದ ಬ್ರ್ಯಾಂಡ್ಗಳ ಪ್ರಚಾರವನ್ನ ನಿಷೇಧಿಸುವ ಬಗ್ಗೆ ಸರ್ಕಾರ ಕೂಡ ಆಲೋಚನೆ ಮಾಡ್ತಾ ಇದೆ. ಒಂದೊಮ್ಮೆ ಸರ್ಕಾರ ಈ ವಿಚಾರದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರೆ ಡಿಯಾಜಿಯೋಗೆ ಆರ್ಸಿಬಿಯನ್ನ ತನ್ನ ಕೈಯಲ್ಲಿ ಇಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಆ ಕಾರಣಕ್ಕೆ ಡಿಯಾಜಿಯೋ IPL ನಿಂದ ಹಿಂದಕ್ಕೆ ಸರಿಯಲು ನಿರ್ಧರಿಸುವಂತಹ ಸಾಧ್ಯತೆ ಇಲ್ಲದಿಲ್ಲ. ಹಾಗೆ ಡಿಯಾಜಿಯೋ ಆಲ್ಕೋಹಾಲ್ ಉತ್ಪನ್ನ ಕಂಪನಿ IPL ನಲ್ಲಿ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತನ್ನ ಮತ್ತು ಪ್ರಚಾರವನ್ನ ಬ್ಯಾನ್ ಮಾಡೋದಕ್ಕೆ ಆರೋಗ್ಯ ಸಚಿವಾಲಯ ಚಿಂತಿಸ್ತಾ ಇದೆ. ಅಷ್ಟೇ ಅಲ್ಲ ನೋಡಿ, ಈ ಕ್ರೀಡಾಪಟುಗಳು ಇತರ ಅನಾರೋಗ್ಯಕರ ವಸ್ತುಗಳನ್ನ ನೇರವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಪ್ರಚಾರ ಮಾಡದಂತೆ ನಿಯಮ ತರುವಂತಹ ಸಾಧ್ಯತೆ ಕೂಡ ಇದೆ. ಇದರಿಂದ ಡಿಯಾಜಿಯೋ IPL ನಿಂದ ಹಿಂದಕ್ಕೆ ಸರಿದ್ರೂ ಕೂಡ ಸರಿಬಹುದು. ಹಾಗಾಗಿ ಡಿಯಾಜಿಯೋ ಕಂಪನಿಯ ಪ್ರೀಮಿಯಂ ಉತ್ಪನ್ನಗಳಿಗೆ ಅಮೆರಿಕ ಅತಿ ದೊಡ್ಡ ಮಾರುಕಟ್ಟೆ ಅನಿಸಿದೆ. ಅಲ್ಲಿ ಮಾರಾಟ ಕೂಡ ಕಡಿಮೆಗೊಂಡಿದೆ, ಜೊತೆಗೆ ಟ್ಯಾರಿಫ್ ಏರಿಕೆ ಇದೆ. ಇದರಿಂದ ಡಿಯಾಜಿಯೋಗೆ ನಿರೀಕ್ಷಿತ ಬಿಸ್ನೆಸ್ ಇಲ್ಲ. ತನ್ನ ಆಪರೇಟಿಂಗ್ ವೆಚ್ಚವನ್ನ ಕಡಿಮೆ ಮಾಡೋದಕ್ಕಂತ ಹೇಳಿ ಅದು ಕೂಡ ಪ್ರಯತ್ನ ಪಡ್ತಾ ಇದೆ. ತನ್ನ ಉದ್ಯಮಕ್ಕೆ ಸಂಬಂಧಪಡದಂತಹ ಎಲ್ಲಾ ಆಸ್ತಿ ಮತ್ತು ಬಿಸ್ನೆಸ್ ಬಗ್ಗೆ ಮರು ಅವಲೋಕಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಆರ್ಸಿಬಿ ಮಾರುವುದು ಬಿಡುವುದು ಎನ್ನುವ ಬಗ್ಗೆ ಕೂಡ ಅದು ಯೋಚಿಸ್ತಾ ಇರಬಹುದು. ಲಾಭದ ಕುದುರೆಯಾಗಿರುವಂತಹ ಆರ್ಸಿಬಿಯನ್ನ ಮಾರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ನೋಡಿ, ಈಗಾಗಲೇ ಆರ್ಸಿಬಿ ಫ್ರಾಂಚೈಸಿ ಮಾರಾಟಕ್ಕಿದೆ ಅನ್ನುವಂತ ವರದಿ ಊಹಾಪೋಹ ಹಬ್ಬಿತ್ತಲ್ವಾ. ಸೊ ಮಾಧ್ಯಮ ಹೇಳಿಕೆಯಲ್ಲಿ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಒಂದು ಸ್ಪಷ್ಟನೆ ಕೊಟ್ಟಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಲೆಟರ್ ಮೂಲಕ ಈಗ ಪ್ರಸ್ತಾಪ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಮಾರಲ್ಲ, ಅದು ಸುಳ್ಳು ಅಂತ ಹೇಳಿ.